ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಗೈಸ್, ಇವತ್ತು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಇದೊಂದು ಅರ್ನಿಂಗ್ ಬಗ್ಗೆ ಒಂದು ಮೋಟಿವೇಶನಲ್ ವಿಡಿಯೋ ಅಂತಾನೆ ಹೇಳ್ಬೋದು. ತುಂಬಾ ಜನ ನಾನು ಲಾಸ್ಟ್ ಇಯರ್ ನಾನು ಈ ವಿಡಿಯೋ ಹಾಕಿದಾಗ ತುಂಬಾ ಜನ ನನ್ನ ಕೇಳ್ತಾ ಇದ್ದಿದ್ದು, ಅಕ್ಕ ಆನ್ ಬೋರ್ಡ್ ಆದಾಗ ಇನ್ಫಾರ್ಮ್ ಮಾಡಿ ಅಂತ. ಸೊ ಫೈನಲಿ ಈಗ ಆನ್ ಬೋರ್ಡಿಂಗ್ ನಡೀತಾ ಇದೆ. ಸೊ ಹೇಗೆ ಏನು ಕಂಪ್ಲೀಟ್ ವಿಡಿಯೋನ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಾನು ಮಾತನ್ನ ತೊದಲಿ ಆಡಿದ್ರೆ ಅದರಲ್ಲಿ ತಪ್ಪು ಕಂಡಿಡಬೇಡಿ. ಬಿಕಾಸ್ ಸ್ವಲ್ಪ ಹೀಟ್ ಆಗ್ಬಿಟ್ಟು ಬಾಯಲ್ಲೆಲ್ಲ ಹೊಕ್ಕಿದೆ. ಇದು ಎಷ್ಟು ಸತಿ ಹೇಳ್ತಾ ಇದನ್ನೋ ಗೊತ್ತಿಲ್ಲ ನನಗೆ. ಬಟ್ ಆದ್ರ ಬಗ್ಗೆ ಕೆಲವೊಬ್ರು ಇರ್ತಾರೆ, ನೀವು ಇದನ್ನ ಸರಿಯಾಗಿ ಹೇಳಲಿಲ್ಲ, ನಿಮ್ಗೆ ಕನ್ನಡನೇ ಬರೋದಿಲ್ಲ ಅಂತ. ಹೌದಪ್ಪ, ನಿಮ್ಗೆ ಬರೋದು. ಜಸ್ಟ್ ನಾನು ಹೇಳೋದು ಇನ್ಫಾರ್ಮೇಶನ್ ಬಗ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಇರ್ಲಿ, ನಾನು ಆಡುವಂತಹ ಪದಗಳ ಮೇಲೆ ಅಲ್ಲ. ಸೊ ಫಸ್ಟ್ನೇದಾಗಿ ಯಾರೆಲ್ಲ ಏನಾದ್ರೂ ಒಂದು ಅರ್ನಿಂಗ್ ಮಾಡಬೇಕು ಅಂತ ಕಾಯ್ತಾ ಇರೋರ್ಗೆ, ಎಕ್ಸ್ಪೆಷಲಿ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ನಾವು ಹೇಗ್ ಬಳಸ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. ಆಲ್ಮೋಸ್ಟ್ ಆನ್ ಬೋರ್ಡಿಂಗ್ ಸ್ಟಾರ್ಟ್ ಆಗಿ 6 to 8 months ಆಗ್ತಾ ಬಂತು. ಸೊ ನಂದು ಆನ್ ಬೋರ್ಡ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಆದಷ್ಟು ನಿಮ್ಮ ಏನಾದ್ರೂ ಅರ್ನಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಂಡರ್ಫುಲ್ ವಿಡಿಯೋ. ಶೇರ್ ಚಾಟ್ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಸೊ ಶೇರ್ ಚಾಟ್ ಅಲ್ಲಿ ಈಗ ಆನ್ ಬೋರ್ಡಿಂಗ್ ನಡೀತಾ ಇದೆ. ಸೊ ಲಾಸ್ಟ್ ಟೈಮು SCTV ಅಂತ ಒಂದು ಆಪ್ಷನ್ ಇತ್ತು. ಸೊ SCTV ಇದ್ದಾಗೂ ನಾನು ವಿಡಿಯೋನ ಶೇರ್ ಮಾಡಿದ್ದೆ. ಅವಾಗ್ಲೂ ತುಂಬಾ ಜನ ಆನ್ ಬೋರ್ಡ್ ಆಗಿದ್ದೀರಾ. ಸೊ ನನಗೆ ಹೇಳಿದ್ದು ನನ್ನ ಫ್ರೆಂಡ್ ಒಬ್ರು. ಸೊ ಅವರಿಂದ ನಾನು ಆನ್ ಬೋರ್ಡ್ ಆದೆ. ಸೊ ನಿಜವಾಗ್ಲೂ ಅವರು ನಾನು ನೆನ್ಸ್ಕೋಬೇಕು ಅವ್ರನ್ನ. ಸೊ ಇವತ್ತೇನಾದ್ರೂ ಶೇರ್ ಚಾಟ್ ಅಲ್ಲಿ ಒಂದ್ ಸ್ವಲ್ಪ ಅರ್ನಿಂಗ್ಸ್ ನೋಡ್ದೆ ಅಂತಂದ್ರೆ ಅದು ಅವರಿಂದಾನೆ. ಸೊ ನನ್ನಿಂದನೂ ಒಂದಷ್ಟು ಜನಕ್ಕೆ ಹೆಲ್ಪ್ ಆದ್ರೆ ಅದಕ್ಕಿಂತ ಖುಷಿ ಏನು. ಈಗ ನನ್ನನ್ನ ಯಾರೋ ಒಬ್ರು ಆನ್ ಬೋರ್ಡ್ ಮಾಡಿಸಿದ್ದಾರೆ, ಸೊ ನಾನೀಗ ಅರ್ನಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಮನ್ನ ಆನ್ ಬೋರ್ಡ್ ಮಾಡಿಸಿದಾಗ ಮೇ ಬಿ ನಿಮ್ಗೂನು ಅದು ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ತರದ ವ್ಯೂಸ್ ಲೈಕ್ಸ್ ಗತ್ತು ಅಲ್ವೇ ಅಲ್ಲ. ಸೊ ಎಲ್ಲಾ ವಿಡಿಯೋಗಳಲ್ಲೂ ನಾನು ಶೇರ್ ಮಾಡ್ತಾ ಇರ್ತೀನಿ, ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ. ಖಂಡಿತವಾಗ್ಲೂ ಗೊತ್ತು, ಈ ವಿಡಿಯೋಗೆ ಬೇಜಾನ್ ಕಮೆಂಟ್ಸ್ ಬರುತ್ತೆ ಅಂತ ಹೇಳಿ. ಸೊ ಫಸ್ಟ್ನೇದಾಗಿ ಶೇರ್ ಚಾಟ್. ಲಾಸ್ಟ್ ಟೈಮ್ ನನ್ನ ಯಾರೆಲ್ಲ ಕೇಳಿದ್ರು ನಾನು ಅವತ್ತು ಹೇಳಿದ್ದೆ ನಿಮ್ಗೆ, ನಾನು ಆದಷ್ಟು ಬೇಗ ವಿಡಿಯೋ ಹಾಕ್ತೀನಿ ಆನ್ ಬೋರ್ಡಿಂಗ್ ನಡಿಬೇಕಾದ್ರೆ ಅಂತ. ಸೊ ಆನ್ ಬೋರ್ಡ್ ಆಗಿ ಈಗ 6 to 7-8 months ನಡೀತಾ ಇದೆ. ಸೊ ನಾವೆಲ್ಲರೂ, ಯಾಕಂದ್ರೆ ಫಸ್ಟೇ ಆನ್ ಬೋರ್ಡಿಂಗ್ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಲೈಕ್ ಒಂದೇ ಸತಿ ಎಲ್ಲರನ್ನು ತಗೊಳ್ಳೋದು. ಸೊ ಆಲ್ಮೋಸ್ಟ್ ಈಗ 150 to 200 ಜನನ ಆನ್ ಬೋರ್ಡಿಂಗ್ ಮಾಡಿದ್ದಾರೆ, ನನ್ನನ್ನು ಸೇರಿಸಿ. ಓಕೆ, ಶೇರ್ ಚಾಟ್ ಅಲ್ಲೂ ಅರ್ನಿಂಗ್ಸ್ ಇದೆ. ಓಕೆ, ತಿಳ್ಕೊಳ್ಳಿ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಪಾಪ. ಶೇರ್ ಚಾಟ್ ಅಲ್ಲಿ ವಿಡಿಯೋಗಳು ನೋಡ್ತಾರೆ, ಇಷ್ಟ ಆದ್ರೆ ಸ್ಟೇಟಸ್ಗೆ ಹಾಕೋತಾರೆ. ಬಟ್ ಅದರಿಂದನೂ ಅರ್ನಿಂಗ್ಸ್ ಆಗ್ತಾ ಇದೆ ಅಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ ಅದ್ರ ಬಗ್ಗೆನೇ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ಈಗ ನೀವು ಶೇರ್ ಚಾಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನೀವು ಸಹ ಅರ್ನ ಮಾಡಬಹುದು. ಸೊ ಅರ್ನ್ ಮಾಡ್ಬೇಕು ಅಂತಂದ್ರೆ, ಯಾರಿಗೆಲ್ಲ ಅರ್ನಿಂಗ್ಸ್ ಆಗ್ತಾ ಇದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಅವರಿಗೆ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಯಾರೆಲ್ಲ ಶೇರ್ ಚಾಟ್ ಇಂದ ಅರ್ನ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್, ಈಗ ನಾರ್ಮಲ್ ಯೂಸರ್ಸ್ಗೆ ಒಂಥರ ಇದ್ರೆ, ಯಾರೆಲ್ಲ ಕ್ರಿಯೇಟರ್ಸ್ ಇರ್ತಾರಲ್ಲ ಅವ್ರಿಗೆನೆ ಒಂಥರ ಇರುತ್ತೆ. ಸೊ ಆ ತರ ಯಾವಾಗ ಸಿಗುತ್ತೆ ಅಂತಂದ್ರೆ ನಾವು ಆನ್ ಬೋರ್ಡ್ ಆದಾಗ ಸಿಗುತ್ತೆ. ಈಗ ಅಟ್ ಪ್ರೆಸೆಂಟ್ ಶೇರ್ ಚಾಟ್ ಅಲ್ಲಿ ಆನ್ ಬೋರ್ಡಿಂಗ್ ನಡೀತಾ ಇದೆ. ಸೊ ಯಾವ ರೀತಿ ಏನು SCTV ಮತ್ತೆ ಬಂತ ಎಲ್ಲಾನು ಹೇಳ್ತೀನಿ. ಓಕೆ, ಸೊ ಮೊದಲನೇದಾಗಿ ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ SCTVಲಿ ನಾನು ಏನಾದ್ರೂ ವರ್ಕ್ ಮಾಡ್ಬೇಕು ಅಥವಾ ನಂದು ಅಂತ ಪುಟಾಣಿ ವರ್ಕ್ ಏನಾದ್ರೂ ಮಾಡ್ಬೇಕು ಅಂತ ಅನ್ನೋರ್ದು ಅವರಿಗೆ ವಿಡಿಯೋ ಶೇರ್ ಮಾಡಿ, ಅಥವಾ ನನ್ನ ವಿಡಿಯೋನ ಅವ್ರಿಗೆ ಸಜೆಸ್ಟ್ ಮಾಡಿ, ನೋಡಿ ಶೇರ್ ಚಾಟ್ ಆನ್ ಬೋರ್ಡ್ ಆಗ್ತದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಖಂಡಿತವಾಗ್ಲೂ ನಾನು ಆನ್ ಬೋರ್ಡ್ ಮಾಡಿಸ್ತೀನಿ. ಸೊ ಈಗ ನಮ್ಮ ಒಂದು ಕ್ರಿಯೇಟರ್ಸ್ ಅಲ್ಲೇ ನಮ್ಮ ಸರ್ ಇವಾಗ ಹೇಳಿರೋದೇನು, ಈಗ ಆನ್ ಬೋರ್ಡಿಂಗ್ ಮಾಡ್ಕೋತೀವಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಇದ್ರೆ ಅಂದ್ರೆ ಅವರಿಗೆ ಎಡಿಟಿಂಗು ಅವೆಲ್ಲ ಬರಬೇಕು. ಸೊ ಆ ಥರ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಬರೋರು ಯಾರಾದ್ರೂ ಇದ್ದು ನನಗೆ ಶೇರ್ ಚಾಟಿಂದ ಅರ್ನಿಂಗ್ಸ್ ಆಗಬೇಕು ಆ ಥರ ಇರೋರು ಏನು ಮಾಡಬೇಕು ಅಂತ ಅಂದರೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ. ಸೊ ಇನ್ಸ್ಟಾಗ್ರಾಮಲ್ಲೂ ಇದೆ, ಫೇಸ್ಬುಕ್ಕಲ್ಲೂ ಇದೆ.
ಸೊ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡಿ ಅಬೌಟ್ ಶೇರ್ ಚಾಟ್ ಆನ್ ಬೋರ್ಡಿಂಗ್ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಪಿನ್ ಟು ಪಿನ್ ಹೇಗೆ ಜಾಯಿನ್ ಮಾಡಿಸೋದು ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಸೊ ಯಾಕಂದ್ರೆ ನನಗೆ ಈ ವಿಡಿಯೋ ಮಾಡೋ ಅವಶ್ಯಕತೆನೂ ಇರಲಿಲ್ಲ. ಯಾಕೆಂತಂದ್ರೆ ನಾನು ಜಾಯಿನ್ ಆಗಿ ಒಂದು 3 ಕಾಸಾದ್ರೂ ನೋಡಿದ್ದೀನಿ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಹೋಪ್ ಎಷ್ಟೊಂದು ಜನಕ್ಕೆ ಎಡಿಟ್ ಮಾಡಕ್ ಬರುತ್ತೆ, ಆದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಗಲ್ಲ. ಈಗ ಯೂಟ್ಯೂಬ್ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡ್ಲೇಬೇಕು. ಅದು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆ ತರ ಲಾಂಗ್ ಟೈಮ್ ಇದು. ಬಟ್ ಶೇರ್ ಚಾಟ್ ಅನ್ನೋದು ಇನ್ಸ್ಟೆಂಟ್ ಆಗಿ ನಿಮ್ಗೆ ಬರುವಂತದ್ದು. ಸೊ ಇದು ಯಾವ ತರ, ಈಗ SCTV ಮತ್ತೆ ಬಂತ? ಖಂಡಿತವಾಗ್ಲೂ SCTV ವಾಪಸ್ ಬರೋದಿಲ್ಲ. ಬಂದ್ರೆ ಇನ್ಫಾರ್ಮ್ ಮಾಡ್ತಾರೆ, ಬಟ್ SCTV ಬಂದಿಲ್ಲ. ಈಗ ಅಟ್ ಪ್ರೆಸೆಂಟ್ ಆಡ್ ಸೀರೀಸ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ನನ್ನ ಶೇರ್ ಚಾಟ್ ಅಲ್ಲೂ ನೀವು ನೋಡ್ಬೋದು. ಆಡ್ ಸೀರೀಸ್ ಅಂತ ಹೇಳಿ ಒಂದು ಆಪ್ಷನ್ ಎಲ್ರಿಗೂ ಇಲ್ಲ. ಯಾರೆಲ್ಲ ಶೇರ್ ಚಾಟ್ ಅಲ್ಲಿ ಆನ್ ಬೋರ್ಡಿಂಗ್ ಆಗಿರೋರ್ಗೆ ಮಾತ್ರನೇ ಆಡ್ ಸೀರೀಸ್ ಅಂತ ಇರತ್ತೆ. ಸೀರೀಸ್ ಹೇಗಪ್ಪ ಅಪ್ಲೋಡ್ ಮಾಡೋದು ಅಂತ ಅಂದ್ರೆ, ನಮ್ಗೆ ಇವಾಗ TV ಸೀರಿಯಲ್ಸ್ ಗಳೆಲ್ಲ ಹೇಗ್ ಬರುತ್ತೋ ಸೇಮ್ ಅದೇ ತರಾನೇ ಒಂದು ವಿಡಿಯೋ, ಅಥವಾ ನೀವೇ ಈ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ರೆ ಒಂದು ವಿಡಿಯೋನ 10 ಪಾರ್ಟ್ಸ್ ತರ 10ಗಿಂತ ಮೇಲೆ ಎಷ್ಟಾದ್ರೂ ಪಾರ್ಟ್ ವೈಸ್ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಆನ್ ಬೋರ್ಡ್ ಆದಾಗ ಸರ್ರೆ ನಿಮ್ಗೆ ಹೇಳ್ಕೊಡ್ತಾರೆ, ಮೇಡಮ್ ಇದ್ದಾರೆ ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಯಾರಿಗಾದ್ರೂ ನೆಸೆಸಿಟಿ ಇದೆ, ನಾವು ಒಂದ್ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಬೇಕು ಅಂತ ಇರೋರು ಖಂಡಿತವಾಗ್ಲೂ ನೀವು ಆನ್ ಬೋರ್ಡ್ ಮಾಡ್ಕೊಳ್ಳಿ. ಸೊ ಆನ್ ಬೋರ್ಡ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಅನ್ನೋರು ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಕುಟುಂಬ ಅಂತ ಇದೆ, ಅಥವಾ ಭಾಗ್ಯಲಕ್ಷ್ಮಿ ಅಂತ ಹಾಕಿದ್ರು ಸಿಗುತ್ತೆ. ನಮ್ಮ ಕುಟುಂಬ ಅಂತಾನೆ ಹಾಕಿ, ಬೇಗ ಸಿಗುತ್ತೆ. ಬಿಕಾಸ್ ನಮ್ಮ ಕುಟುಂಬ ಅಂತ ಬೇರೆ ಯಾರು ಇಲ್ಲ, ನಾನೇ ಇರೋದು. ಸೊ ನಮ್ಮ ಕುಟುಂಬ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ. ಸೊ ನೀವು ಅಲ್ಲಿ ಇಲ್ಲ ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ದು ID ಏನಿರುತ್ತಲ್ಲ ಅದು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಪೇಜ್ಗೆ ಹೋಗ್ತೀರಾ, ಆ ತರ. ಸೊ ಅದನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಖಂಡಿತವಾಗ್ಲೂ ಶೇರ್ ಚಾಟ್ ಆನ್ ಬೋರ್ಡಿಂಗ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋರು ಮಾತ್ರನೇ ಮೆಸೇಜ್ ಮಾಡಿ, ಓಕೆನಾ? ನೆಸೆಸಿಟಿ ಇದೆ, ನಾನು ಆನ್ ಬೋರ್ಡ್ ಆಗಬೇಕು ಅಂತ ಅನ್ನೋರು ನೀವು ಅಲ್ಲಿ ನನಗೆ ಮೆಸೇಜ್ ಮಾಡಿ ಆ್ಯಂಡ್ ಆಡ್ ಸೀರೀಸ್ ಅನ್ನ ತಗೊಳ್ಳಿ, ಅರ್ನಿಂಗ್ಸ್ ಮಾಡಿ. ಯಾಕಂತಂದ್ರೆ ನಮ್ಮ ಒಂದು ಕನ್ನಡ ಕ್ರಿಯೇಟರ್ಸ್ ಯಾರಿದಾರಲ್ಲ ಇಲ್ಲಿ ಒಂದು ವೀಕ್ಗೆ, ಇದು ವೀಕ್ಲಿ ಪೇಮೆಂಟ್ ಇರುತ್ತೆ, ಮಂತ್ಲಿ ಪೇಮೆಂಟ್ ಅಲ್ಲ, ವೀಕ್ಗೆನೆ 5,000 6,000 ದುಡಿಯೋರಿದ್ದಾರೆ, 5K 6K ವರ್ಗೂ ದುಡಿಯೋರಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡ ಕ್ರಿಯೇಟರ್ ಸ್ವಲ್ಪ ಕಡಿಮೆ ಇರೋದು. ಸೊ ಹಿಂದಿ ಮತ್ತೆ ಮಲಯಾಳಂ ತೆಲುಗು ಆ ತರದ್ರಲ್ಲಿ ಜಾಸ್ತಿ ಜನ ಇದ್ದಾರೆ. ಬಟ್ ವೈ ನಮ್ ಕನ್ನಡದವ್ರು ಯಾಕಿಲ್ಲ? ಸೊ ನಮ್ ಕನ್ನಡದವ್ರು ಹೆಂಗ್ ಗೊತ್ತಾ, ಬೇರೆ ಭಾಷೆಯವ್ರನ್ನ ತುಂಬಾ ಪ್ರೋತ್ಸಾಹ ಮಾಡ್ತೀರಾ. ಅದೇ ನಮ್ ಕನ್ನಡದವ್ರೆ ಏನೋ ಮಾಡ್ತಾರೆ ಅಂತಂದ್ರೆ ಪ್ರೋತ್ಸಾಹ ಕೊಡೋದಿಲ್ಲ, 100% ಕೊಡಲ್ಲ. ಬಿಕಾಸ್ ನಾನು ಇದನ್ನ ನೋಡಿದೀನಿ. ಸೊ ಬಟ್ ನಾನು ತೆಲುಗುವಳು ಅಂತ ಹೇಳ್ಕೊಳಕ್ ನಂಗೆ ನಿಜವಾಗ್ಲೂ ಇಷ್ಟ ಅಲ್ಲ. ಸೊ ನಾನೊಬ್ಳು ಕನ್ನಡತಿ ಅಂತ ಹೇಳ್ಕೊಳಕ್ಕೆ ನನ್ಗೆ ತುಂಬಾ ಹೆಮ್ಮೆ ಇದೆ. ಸೊ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಕನ್ನಡಿಗರಿಗೆ ವಿಶಾಲ ಹೃದಯವಂತರವರು. ಓಕೆ, ನಮ್ಮಲ್ಲಿರೋ ಮನೆಯವ್ರನ್ನ ನೋಡ್ಕೊಳಕ್ಕಿಂತ ಬೇರೆಯವರು ನೆಂಟರು ಬರ್ತಾರೆ ಗೊತ್ತಾ, ಅಂತವ್ರನ್ನ ಉಪಚಾರ ಮಾಡಿ ಕಳ್ಸೋದ್ರಲ್ಲಿ ಎತ್ತಿದ ಕೈ. ಇದು ನಮ್ಮ ಕನ್ನಡಿಗರ ಮನಸ್ಥಿತಿ ಮನೋಭಾವ. ಸೊ ನಮ್ಮ ಕನ್ನಡದವರೇ ಯಾಕೆ ಹಿಂದೆ ಇದ್ದಾರೆ? ಸೊ ನಾವುನು ಮಾಡೋಣ. ಸೊ ನಾವುನು ವೀಕ್ಲಿ 5,000 6,000 ಅರ್ನಿಂಗ್ಸ್ ಮಾಡೋಣ. ನಾನೆಲ್ಲ ಅಷ್ಟು ಅರ್ನಿಂಗ್ಸ್ ಮಾಡಿಲ್ಲ ಗೈಸ್, ಅಂದ್ರೆ ಮಾಡಿರೋರು ಟಾಪ್ ಅಲ್ಲಿ ಇರೋರು ಅವರೆಲ್ಲನೂ ಅಷ್ಟು. ಸೊ ನಾವೆಲ್ಲ ಒಂದ್ 200-300 ಮಾಡ್ಕೊಂಡ್ರೆ ಹೆಚ್ಚು. ನಾನಂತೂ ಈ ನಡುವೆ ವಿಡಿಯೋಸ್ ಹಾಕಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ತುಂಬಾ ಹೆವಿ ಅಂತ ಅನ್ನಿಸ್ತಾ ಇದೆ ನಂಗೆ ವಿಡಿಯೋಸ್ ಎಲ್ಲ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾನು ಒಂಥರ ತಲೆ ಎಲ್ಲ ನಾನು ಏನ್ ಮಾಡ್ತೀನಿ ಗೊತ್ತಾ, 1 ಡೇ ಕುತ್ಕೋತೀನಿ ಎಡಿಟ್ ಮಾಡಿ ಒಂದು 5 ಡೇಸ್ಗೆ ಆಗುವಷ್ಟು ವಿಡಿಯೋಸ್ ಇಟ್ಬಿಡ್ತೀನಿ. ಆಫ್ಟರ್ ದಟ್ ಎಂಜಾಯ್ ಮಾಡ್ಕೊಂಡು ನಾರ್ಮಲ್ ಮನೆ ಕೆಲಸಗಳು, ಮನೆಯಲ್ಲಿ ಮಗು ನೋಡ್ಕೊ ಈ ತರ. ಸೊ ಆಫ್ಟರ್ ನೆಕ್ಸ್ಟ್ ಡೇ ವಿಡಿಯೋಸ್ ಇಲ್ಲ ಅಂದಾಗ ಚಕ ಮಾಡ್ಕೋತೀನಿ. ಸೊ ನಂಗೆ ಒಂಥರ ಇದು ಮೈಂಡ್ ಹೆಡ್ಎಕ್ ಆಗ್ಬಿಟ್ಟಿದೆ. ಸೊ ಅದ್ರ ಜೊತೆಗೆ ಶೇರ್ ಚಾಟು ಅಂತಂದ್ರೆ ಇಟ್ಸ್ ಹೆವಿ ಫಾರ್ ಮೀ. ಬಟ್ ಏನೂ ಇಲ್ಲ ನಮ್ಮ ಹತ್ರ, ಏನೋ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸ್ ನಾವು ನೋಡ್ಬೇಕು ಅನ್ನೋರು ಖಂಡಿತವಾಗ್ಲೂ ನೀವು ಶೇರ್ ಚಾಟ್ ಆನ್ ಬೋರ್ಡ್ ಮಾಡಿಸ್ಕೊಳ್ಳಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಶೇರ್ ಚಾಟ್ ಆನ್ ಬೋರ್ಡಿಂಗ್ ಅಂತ ಹೇಳಿ.
ನಾನು ನಿಮ್ಮ ನಂಬರು ನಾನು ಅಲ್ಲಿ ಹೇಳ್ತೀನಿ ನಿಮ್ಗೆ ಏನೇನು ಕಳಿಸ್ಬೇಕು ಅಂತ. ನೀವು ಕಳಿಸಿದ ತಕ್ಷಣ ನಾನು ಮೇಡಮ್ಗೆ ಅಥವಾ ಸಾರಿಗೆ ಕಳಿಸ್ತೀನಿ. ಸೊ ಅವರು ಆನ್ ಬೋರ್ಡಿಂಗ್ ಅಲ್ಲಿ ನಿಮಗೆ ಆಡ್ ಸೀರೀಸ್ ಅನ್ನ ಕೊಡಿಸ್ತಾರೆ. ಇವತ್ತಿನ ವಿಡಿಯೋ ನಾನು ಅಪ್ಲೋಡ್ ಮಾಡಕ್ಕೆ ತುಂಬಾ ಕಾರಣಗಳಿದೆ. ಮೊದಲನೇದಾಗಿ ನಾನು ಲಾಸ್ಟ್ ಟೈಮ್ ಶೇರ್ ಚಾಟ್ ಆನ್ ಬೋರ್ಡಿಂಗ್ ಬಗ್ಗೆ ಹೇಳಿದಾಗ ವಿಡಿಯೋ ಮಾಡಿದಾಗ ತುಂಬಾ ಜನ, ಒಬ್ರು ಇಬ್ರು ಅಲ್ಲ ಪಾಪ, ತುಂಬಾ ಜನ ಅಕ್ಕ ನೆಕ್ಸ್ಟ್ ಆನ್ ಬೋರ್ಡಿಂಗ್ ಆದಾಗ ನಮಗೂ ಹೇಳಿ ನಮಗೂ ಹೇಳಿ ನಮಗೂ ಹೇಳಿ ಅಂತ, ಅದು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಎಷ್ಟು ಜನ ಕೇಳ್ತಾ ಇದ್ರಿ. ಸೊ ಓಕೆ, ಆಲ್ರೆಡಿ 6 to 7 8 ಮಂತ್ಸ್ ಆಗೋಗಿದೆ. ನಮಗೂ ಸ್ವಲ್ಪ ಅರ್ನಿಂಗ್ಸ್ ಬರ್ತಾ ಇದಲ್ಲ, ಮೇ ಬಿ ನಿಮಗೂ ಬರ್ಬಹುದು, ಮಾಡೋಣ ಅಂತ ಹೇಳಿ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇನೆ. ಸೊ ಖಂಡಿತವಾಗ್ಲೂ ನೀವುನುವೆ ಆನ್ ಬೋರ್ಡಿಂಗ್ ಆಗಿ ನಿಮ್ದೇ ಆದಂತಹ ಅರ್ನಿಂಗ್ಸ್, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಶೇರ್ ಚಾಟ್ ಅಂತ ಒಂದು ಆಪ್ ಅಲ್ಲಿ ದುಡ್ಡು ಬರುತ್ತೆ ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ. SCTV ಇಂದ ಎಷ್ಟೋ ಜನ ಲಕ್ಷ ದುಡ್ದಿದ್ದಾರೆ. SCTV ಇದ್ದಾಗ ನಾವೆಲ್ಲ ಕೊನೆಗೆ ಹೋದ್ವಿ ಬಿಡಿ, ಅದು ಬೇರೆ ವಿಚಾರ. SCTV ಸ್ಟಾರ್ಟ್ ಆದಾಗಿಂದ ಎಷ್ಟು ಜನ ಗೊತ್ತಾ ಗೈಸ್, ಲಿಟ್ರಲಿ ಲಕ್ಷ ದುಡ್ದಿದ್ದಾರೆ. ಈಗ ಅದೇ ತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಆನ್ ಬೋರ್ಡಿಂಗ್ ನಡೀತಾ ಇದೆ. ಎಲ್ರಿಗೂ ಮಾಡ್ತಾ ಇಲ್ಲ, ಕೆಲವೊಂದು ಜನಗಳನ್ನ ಮಾತ್ರ. ಸೊ ನಿಮಗೂ ಇಂಟ್ರೆಸ್ಟ್ ಇದೆ, ನಾನು ಆನ್ ಬೋರ್ಡ್ ಆಗ್ಬೇಕು ಅನ್ನೋರು ಆದಷ್ಟು ಬೇಗ ನಾನು ಹೇಳ್ದಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಆನ್ ಬೋರ್ಡ್ ಮಾಡ್ಲಿಕ್ಕೆ ಅಂತ ಹೇಳ್ತಾ, ಹೋಪ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಅರ್ನಿಂಗ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ ಈ ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯನ ಬ್ಲೆಸ್ ಮಾಡ್ತಾ ಇರಿ. ಇವತ್ತು ಗುರುವಾರ, ಆಲ್ರೆಡಿ ಪೂಜೆ ಎಲ್ಲ ಆಗಿದೆ, ಬಟ್ ಇವತ್ತು ನಾನು ಲಾಂಗ್ ವಿಡಿಯೋನು ಶೂಟ್ ಮಾಡಲಿಲ್ಲ, ಶಾರ್ಟ್ಸ್ ತೆಗ್ದಿದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯು ಕ್ಯಾನ್ ವಾಚ್ ಇಟ್. ಸೊ ನಾಳೆ ಇನ್ನು ಏಕಾದಶಿ ಇದೆ, ಏಕಾದಶಿ ವಿಡಿಯೋನು ಮಾಡಲ್ಲ, ಬಿಕಾಸ್ ನಂದೇ ಆದಂತಹ ಪ್ಲಾನ್ಗಳು ಸ್ವಲ್ಪ ಇದೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಮಾಡ್ತಾ ಇಲ್ಲ. ಹೋಪ್ ಇವತ್ತಿನ ವಿಡಿಯೋ ಒಂದಷ್ಟು ಜನಕ್ಕಾದ್ರೂ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.